ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದಲ್ಲಿ ಅಬ್ಬರದ ಮಳೆ ಶುರುವಾಗಿದೆ. ಸಿಡಿಲಿಗೆ ಅನೇಕರು ಬಲಿಯಾಗ್ತಾ ಇದ್ದಾರೆ. ಆದರೆ ಸಿಡಿಲಿನಿಂದ ಪಾರಾಗೋಕೆ ಹೊಸ ಆಪ್ ಒಂದು ಬಂದಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಗುಡುಗು ಸಿಡಿಲಿನ ಜೊತೆ ಭಯಂಕರ ಮಳೆ ಸುರಿಯುತ್ತಿದೆ. ಮುಂಗಾರು ಪೂರ್ವ ಮಳೆಯಲ್ಲಿ ಸಿಡಿಲು ಮಿಂಚಿನ ಆತಂಕವೇ ಹೆಚ್ಚು. ಕಳೆದ 12 ವರ್ಷಗಳಲ್ಲಿ ರಾಜ್ಯದಲ್ಲಿ ಕೇವಲ ಸಿಡಿಲಾಘಾತದಿಂದ 881 ಮಂದಿ ಸಾವನ್ನಪ್ಪಿದ್ದಾರೆ. ಕರಾವಳಿಯಲ್ಲೂ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. 5 ವರ್ಷಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 21 ಮಂದಿ ಸಿಡಿಲಿನಿಂದ ಮೃತರಾಗಿದ್ದಾರೆ. ಈ ಬಾರಿ ಪ್ರಾರಂಭಿಕ ಮಳೆಗೆ 5 ಸಾವನ್ನಪ್ಪಿದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಡಿಲಿನ ತೀವ್ರತೆ ಇರುವ ಕಡೆಗಳಲ್ಲಿ ಮಿಂಚು ಪ್ರತಿಬಂಧಕ ಟವರ್ ಅಳವಡಿಸಬೇಕೆಂಬ ಬೇಡಿಕೆಗೆ ಇನ್ನೂ ಬೆಲೆ ಸಿಕ್ಕಿಲ್ಲ. ಸದ್ಯ ನೆಮ್ಮದಿಯ ವಿಚಾರ ಏನಪ್ಪಾ ಅಂದ್ರೆ ಮಿಂಚು ಸಿಡಿಲಿನ ಅಲರ್ಟ್ ನೀಡುವ ಒಂದು ಆಪ್ ಬಳಕೆಗೆ ಬಂದಿದೆ. ದಾಮಿನಿ ಹೆಸರಿನ ಆಪ್ನಲ್ಲಿ 15 ನಿಮಿಷ ಮುಂಚೆಯೇ ಅಲರ್ಟ್ ಮೆಸೇಜ್ ಬರುತ್ತೆ. ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯ ಅಭಿವೃದ್ಧಿಪಡಿಸಿರುವ ಈ ತಂತ್ರಜ್ಞಾನದಿಂದ ಸಾವು ನೋವಿನ ಪ್ರಮಾಣ ತಗ್ಗಿಸಲು ನೆರವಾಗಲಿದೆ. ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆಯು ಸಿಡಿಲು ಪತ್ತೆ ಹಚ್ಚುವ ಸಂವೇದಕಗಳನ್ನು ಅಳವಡಿಸಿದೆ. ಈ ಸಲ ಮೇಡಮ್ ಸ್ಪೆಸಿಫಿಕ್ ಆಗಿ ಒಂದು ಲೈಟ್ನಿಂಗ್ ಸ್ಟ್ರೈಕ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದರಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದನೇ ಅದು ಡೂಸ್ ಆ್ಯಂಡ್ ಡೋಂಟ್ಸ್ ಸ್ಪಷ್ಟವಾಗಿ ಬಂದಿದೆ. ಪ್ಲಸ್ ಎಲ್ಲ ಪ್ರಿಕಾಷನರಿ ಮೆಜರ್ಸ್ ಎಲ್ಲ ಹೇಳಿದ್ದಾರೆ. ಇದು ಲೈಟ್ನಿಂಗ್ ಸ್ಟ್ರೈಕ್ ಬಂದಾಗ ಒಂದು ಆ್ಯಪ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಂದು ದಾಮಿನಿ ಆ್ಯಪ್ ಇದೆ. ಆ ದಾಮಿನಿ ಆ್ಯಪ್ ತಾವು ಎಲ್ಲ ಡೌನ್ಲೋಡ್ ಮಾಡಬೇಕು. ಆ ಆ್ಯಪ್ ಮುಖಾಂತರ 7 ಮಿನಿಟ್ಸ್, 14 ಮಿನಿಟ್ಸ್ ಪ್ಲಸ್ 21 ಮಿನಿಟ್ಸ್ ಈ 3 ಲೆವೆಲಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಈ ಆ್ಯಪ್ಗಳನ್ನು ನೀವು ಎಲ್ಲರೂ ಡೌನ್ಲೋಡ್ ಮಾಡಬೇಕು. ನಿಮ್ಮ ಮೊಬೈಲ್ ಲೊಕೇಶನ್ ಮತ್ತು GPS ಲೊಕೇಶನಿಂದ ತಮಗೆ ಇದು ಲೈಟ್ನಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಲೈಟ್ನಿಂಗ್ದು ವಾರ್ನಿಂಗ್ ಬಂದ ತಕ್ಷಣ ಅದರಲ್ಲಿ ನಮ್ಮ ಪ್ರಿಕಾಷನರಿ ಮೆಜರ್ ಏನೇನಿದೆ ಅದು ಎಲ್ಲ ಫಾಲೋ ಮಾಡಬೇಕು. ಆಚೆ ಕಡೆ ಹೋಗಬಾರ್ದು, ಆಚೆ ಕಡೆ ಮೊಬೈಲಲ್ಲಿ ಫೋನಲ್ಲಿ ಮಾತಾಡಬಾರ್ದು. ಹಳದಿ ಬಣ್ಣದ ಮಿಂಚಿನ ಚಿಹ್ನೆ ತೋರಿದ್ರೆ 5 ನಿಮಿಷ, ನೀಲಿ ಬಣ್ಣದ ಚಿಹ್ನೆ ಕಂಡ್ರೆ 10 ನಿಮಿಷ ಹಾಗೂ ನೇರಳೆ ಬಣ್ಣದ ಚಿಹ್ನೆ ಕಂಡು ಬಂದ್ರೆ 15 ನಿಮಿಷದ ಒಳಗೆ ಸಿಡಿಲು ಹೊಡೆಯುವ ಅಪಾಯವಿದೆ ಎಂದರ್ಥ. ಈ ಆಪ್ ಬಳಸುವ ಮೂಲಕ ಅಪಾಯದಿಂದ ಪಾರಾಗಬಹುದು. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮುಂಗಾರಿನ ಮುನ್ನವೇ ಕರುನಾಡಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಹಲವೆಡೆ ಮಳೆರಾಯ ಧರಣಿ ಕೂತಿದ್ದಾನೆ. ಇನ್ನು ಕೆಲವೆಡೆ ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾನೆ. ಮಲೆನಾಡು ಶಿವಮೊಗ್ಗ ನಗರದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಭಾರೀ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಹೊಸಮನೆ, ಅಣ್ಣಾನಗರ, ಬಾಪೂಜಿ ನಗರದಲ್ಲಿ ಮನೆ ಹಾಗೂ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. ಶಿವಮೊಗ್ಗದಲ್ಲಿ ಮಳೆ ನೀರು ನುಗ್ಗಿದ್ದ ತಗ್ಗು ಪ್ರದೇಶಗಳಿಗೆ ಶಾಸಕ ಚನ್ನಬಸಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಧಾರಾಕಾರ ಮಳೆಗೆ ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಳೆ ನೀರಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡಿದರು. ಇನ್ನು ತರೀಕೆರೆ ತಾಲೂಕಿನ ಕೆರೆ ಹೊಸಹಳ್ಳಿ ಗ್ರಾಮದಲ್ಲಿ ಮಳೆಗೆ ಅರಳಿ ಮರವೊಂದು ಧರೆಗುರುಳಿತ್ತು.
ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಿನ್ನೆ ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿದಿದೆ. ನಿರಂತರ ಮಳೆಗೆ ಚಪರದಹಳ್ಳಿ ಗ್ರಾಮದಲ್ಲಿ ರೈತರು ಬೆಳೆದಿದ್ದ ಶುಂಠಿ ನೀರು ಪಾಲಾಗಿದೆ. ಗ್ರಾಮದ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ರಸ್ತೆ ಮೇಲೆಲ್ಲ ನೀರು ಹರಿದಿದೆ. ಜನ ಪರದಾಡುವಂತಾಗಿತ್ತು. ಮುಂಗಾರು ಮುನ್ನವೇ ಕರುನಾಡಲ್ಲಿ ಒಣರಾಯ ಅಬ್ಬರಿಸುತ್ತಿದ್ದಾನೆ. ಆದ್ರೆ ಈ ಮಳೆ ಹಲವೆಡೆ ಹಿತ ತಂದ್ರೆ ಇನ್ನು ಕೆಲವೆಡೆ ಅವಾಂತರ ಸೃಷ್ಟಿ ಮಾಡಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೋಕಿ ಫುಡ್ ಅಂದ್ರೆ ಈಗಿನ ಯುವಕರಿಗೆ ಅದೇನೋ ಕ್ರೇಜ್. ಹೊಗೆ ಬಿಸ್ಕೆಟ್, ಹೊಗೆ ಐಸ್ ಕ್ರೀಮು, ಹೊಗೆ ಪಾನ್ ತಿನ್ನೋಕೆ ಜನರು ಮುಗಿ ಬೀಳ್ತಾರೆ. ಆದರೆ ನೆನ್ಪಿರ್ಲಿ, ನೀವೇನಾದರೂ ಹೊಗೆ ಆದರೆ ಹೀಗೆ ಎಲ್ಲೋ ಮೊದಲು ಯೋಚನೆ ಮಾಡಬೇಕಾಗಿತ್ತು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಕುರಿತು ಒಂದು ವರದಿ ನಿಮಗೆ. ಬಿಸ್ಕೆಟ್, ಐಸ್ ಕ್ರೀಮ್, ಪಾನಲ್ಲಿ ದ್ರವ ಸಾರಜನಕ, ಲಿಕ್ವಿಡ್ ನೈಟ್ರೋಜನ್ ಅನ್ನೋದು ಜೀವಕ್ಕೆ ಹಾನಿಕಾರಕ. ಊಟ ಬಲ್ಲವನಿಗೆ ರೋಗವಿಲ್ಲ. ಆದ್ರೆ ಅದ್ಯಾಕೋ ಈಗಿನ ಜಮಾನ ಮಂದಿಗೆ ಈ ಮಾತು ಅರ್ಥವೇ ಆಗ್ತಿಲ್ಲ. ಸ್ಟೈಲ್ ಆಗಿ ಹೊಸ ಆಹಾರ ಪದ್ಧತಿ ಹಿಂದೆ ಬೀಳೋ ಜನ ಜೀವಕ್ಕೆ ಕುತ್ತು ತಂದುಕೊಳ್ತಿದ್ದಾರೆ. ಹೌದು, ಲಿಕ್ವಿಡ್ ನೈಟ್ರೋಜನ್ ಬಳಸಿರುವ ಬಿಸ್ಕೆಟ್, ಐಸ್ ಕ್ರೀಮ್, ಪಾನ್ ಎಲ್ಲ ಒಂದಕ್ಕಿಂತ ಒಂದು ಡೇಂಜರ್. ಹೊಗೆ ಬಿಡೋ ಫುಡ್ ತಿಂದ್ರೆ ಹೊಗೆ ಹಾಕೊಳ್ಳೋ ಅಪಾಯವೇ ಹೆಚ್ಚು. ಯಾಕಂದ್ರೆ ಅಂತಹ ಫುಡ್ನಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅನ್ನೋ ಡೆಡ್ಲಿ ಅಂಶ ಇದ್ದೇ ಇರುತ್ತೆ. ಚರ್ಮದ ಅಸಹಜತೆ ತೆಗೆಯುವ ಕ್ರಯೋಥೆರಪಿಯಲ್ಲಿ ಬಳಕೆ ಮಾಡಲಾಗುತ್ತೆ. ಅತ್ಯಂತ ಶುಷ್ಕ ಅನಿಲದ ಮೂಲವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಆಹಾರ ಉತ್ಪನ್ನಗಳನ್ನು ಘನೀಕರಿಸುವುದು ಮತ್ತು ಸಾಗಿಸುವುದು, ಪೈಪ್ಗಳನ್ನು ತ್ವರಿತವಾಗಿ ಘನೀಕರಿಸುವುದು, ಆಕ್ಸಿಡೀಕರಣದಿಂದ ವಸ್ತುಗಳನ್ನು ರಕ್ಷಣೆ ಮಾಡುತ್ತದೆ. ಆಮ್ಲಜನಕದ ಒಡ್ಡುವಿಕೆಯಿಂದ ವಸ್ತುಗಳ ರಕ್ಷಾ ಕವಚವಾಗಿರುತ್ತೆ. ಇನ್ನು ಲಿಕ್ವಿಡ್ ನೈಟ್ರೋಜನ್ ಬಳಸುವ ಆಹಾರಗಳು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದೇ ರೀತಿ ಬೆಂಗಳೂರಿನ HSR ಲೇಔಟ್ನಲ್ಲಿ ಲಿಕ್ವಿಡ್ ನೈಟ್ರೋಜನ್ ಪಾನ್ ತಿಂದ 12 ವರ್ಷದ ಬಾಲಕಿ ಆಸ್ಪತ್ರೆ ಸೇರಿದ್ದಾಳೆ. ಆಕೆ ಹೊಟ್ಟೆಯಲ್ಲಿ 6 ಇಂಚು ಭಾಗ ಕೊಳೆತ ಸ್ಥಿತಿ ಪತ್ತೆಯಾಗಿದೆ. ಇನ್ನು ಇದೇ ದ್ರವ ಸಾರಜನಕದಿಂದ ಏನೆಲ್ಲ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ ಅಂತ ನೋಡೋದಾದ್ರೆ, ದೇಹದ ಭಾಗ ಅಂಗವನ್ನೇ ಸುಟ್ಟು ಹಾಕಬಹುದು. ತುಟಿ, ನಾಲಿಗೆ, ಗಂಟಲಿಗೆ ಅಪಾಯಕಾರಿ ಆಗಬಹುದು. ಶ್ವಾಸಕೋಶ, ಹೊಟ್ಟೆ, ಜಠರಕ್ಕೆ ಹಾನಿಯಾಗಬಹುದು. ನೈಟ್ರೋಜನ್ನಿಂದ ಹೊಟ್ಟೆಯಲ್ಲಿ ರಂಧ್ರವಾಗಬಹುದು. ಶ್ವಾಸಕೋಶದಲ್ಲಿ CO2 ಅನ್ನು ಉತ್ಪಾದಿಸಬಹುದು. ಇದರಿಂದ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಬಹುದು. ಲಿಕ್ವಿಡ್ ನೈಟ್ರೋಜನ್ ಜಗತ್ತಿನಲ್ಲಿ ಅತಿ ತಣ್ಣನೆ ವಸ್ತುವಾಗಿದ್ದು ಸಾರಜನಕದ ದ್ರವೀಕರಣದಿಂದ ಅದನ್ನ ಮಾಡಲಾಗುತ್ತದೆ. ಇದರ ತಂಪು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಅದನ್ನ ಅಂಗೈ ಮೇಲೆ ಸುರಿದ್ರೆ ಅಂಗೈಗೆ ಅಂಗೈನೇ ರಂಧ್ರ ಬೀಳುವ ಸಾಧ್ಯತೆ ಇರುತ್ತೆ. ಸ್ಮೋಕ್ ಬಿಸ್ಕಟ್, ಬಿಯರ್, ಐಸ್ ಕ್ರೀಮ್ಗಳಲ್ಲಿ ಇದನ್ನ ಬಳಕೆ ಮಾಡಲಾಗುತ್ತದೆ. ಈಗಾಗಲೇ ತಮಿಳುನಾಡು ಇದರ ನೇರ ಬಳಕೆಯನ್ನು ನಿಷೇಧ ಮಾಡಿದ್ದು ಕರ್ನಾಟಕದಲ್ಲೂ ಬ್ಯಾನ್ ಮಾಡುವಂತೆ ಹಲವರು ಒತ್ತಾಯಿಸುತ್ತಿದ್ದಾರೆ. ಈಗ ಮಾಮೂಲಿ ಅಟ್ಮಾಸ್ಫಿಯರ್ಗೆ ಬಂದರೆ ಒಂದು 600 ml ಅಷ್ಟು ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಇಮ್ಯಾಜಿನ್ ಒಂದು 2 ಗ್ರಾಮ್ ನೀವು ಹೊಟ್ಟೆ ತಿನ್ಕೊಂಡ್ರೆ ಅದು 1.5 ಲೀಟ್ರಷ್ಟು ಗ್ಯಾಸ್ ಹೊರಗಡೆ ಹಾಕತ್ತೆ. ನಮ್ಮ ಹೊಟ್ಟೆ ಇರೋದೇ ಆಲ್ಮೋಸ್ಟ್ 1 ಲೀಟ್ರಷ್ಟು ಜಾಗ, ಇನ್ನು 1.5 ಲೀಟ್ರ್ ಬಂದರೆ ಎಲ್ಲಿ ಆಗುತ್ತೆ. ಸೊ ಅದು ಹೊಟ್ಟೆ ಹೊಡ್ಕೊಂಡು ಬರುತ್ತೆ, ಅಂದರೆ ಒಂದು ಬಲೂನ್ ಬ್ಲಾಸ್ಟ್ ಆದಂಗೆ. ಸೊ ಆ ಮಗುಗೆ ಆ ಒಂದು ಬಲೂನ್ ಬ್ಲಾಸ್ಟ್ ಥರ ಆಗಿ ಹೊಟ್ಟೆ ಹೊಡೆದು ಒಂದು, ಎರಡನೇ ಮೋಸ್ಟ್ ಪ್ರಾಬಲಿ ಆ ಕೋಲ್ಡು ಅಲ್ಲಿ ಆ ಜಾಗ ಸುಟ್ಟಿ ಒಂದು ನೆಕ್ರೋಸಿಸ್ ಪ್ಯಾಚ್ ಅಥವಾ ಸತ್ತೋಗಿರೋ ಒಂದು ಜೀವ ಇಲ್ಲದಿರೋ ಒಂದು ಪ್ಯಾಚನ್ನು 4 ಸೆಂಟಿಮೀಟರ್ 4 ಇಂದ 5 ಸೆಂಟಿಮೀಟರ್ ಇತ್ತು, ಅದನ್ನು ಆಪರೇಷನ್ ಮಾಡಿ ಮುಚ್ಚಬೇಕಾಗ್ತದೆ. ಸಿಟಿಯಲ್ಲಿ ಜನರ ಜೀವಕ್ಕೆ ಕುತ್ತು ತರೋ ಲಿಕ್ವಿಡ್ ನೈಟ್ರೋಜನ್ಗೆ ಬ್ರೇಕ್ ಹಾಕಬೇಕು. ಇಂತಹ ಫುಡ್ನಿಂದ ಜನರು ಅಂತರ ಕಾಯ್ದುಕೊಳ್ಳಬೇಕು. ಕಾಟನ್ ಕ್ಯಾಂಡಿ ನಂತರ ಅಪಾಯಕಾರಿಯಾಗಿರುವ ಲಿಕ್ವಿಡ್ ನೈಟ್ರೋಜನ್ ಆಹಾರವನ್ನ ಬ್ಯಾನ್ ಮಾಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡ ಕಳಕಳಿ ಅಭಿಯಾನ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.